शिवा जगत तैयार करके सो गया, ब्रह्म जीवन निर्माण करके भूल गया। ಕನಸು ಕಾಣುವನೇ ಕನಸುಗಾರ, ಜನ ಗಳಿಸಿದವನೇ ಜನ ನಾಯಕ, ದುಡ್ಡಿದ್ದವನೇ ಸಾಹುಕಾರ, ಹುಡುಗರಿ ಬಿದ್ದವನೇ ಹುಚ್ಚ. ನಾವು ಜೀವನದಲ್ಲಿ ಇಷ್ಟಪಟ್ಟಾಗ ಬದುಕಬೇಕಂದ್ರೆ ದುಡ್ಡು ಇರಬೇಕು. ದುಡ್ಡು ಅಂತಿದ್ರೆ ನಾವ್ ಏನ್ ಬೇಕಾ ಸಂಪಾದಿಸ್ಬೋದು. ದುಡ್ಡು ಅಂತಿದ್ರೆ ಹೆಣ್ಣು ಹಣ್ಣು ಮಣ್ಣು ಎಲ್ಲಾ ಖರೀದಿಸ್ಬೋದು. ಲೇ ವಾಚರಕಾಂತ, ನಿನ್ನ ಬಲಗೈ ಬಂಟದಂತೆ ಪ್ರೂವ್ ಮಾಡಿ ನಿನ್ನ ಸರ್ವ ಅಂತಸ್ತು ಆಸ್ತಿಯನ್ನು ನನ್ನ ಹೆಸರಿಗೆ ಮಾಡಿಕೊಂಡು ಆ ನಿನ್ನ ತಂಗಿ ಪಲ್ಲವಿ ಅವಳನ್ನು ಸುಮ್ಮನೆ ಬಿಟ್ಟರೆ ನನ್ನಂತ ಮೂರ್ಖನೇ ಯಾರು ಇಲ್ಲ. ಸಮೀರ್ ಬಾರ್ಕಮುಲೆ ಪಲ್ಲವಿ ಅವರೇ, ನಿಮ್ಮ ಪಯಣ ಈ ಕಡೆ ಯಾಕೆ ಹೊರಗಡೆ ಸುತ್ತಾಡಬೇಕಾದ್ರೆ, ಈ ಸೌಂದರ್ಯ ಪ್ರಗತಿ ಸವಿಯಬೇಕಾದ್ರೆ ಯಾವ್ದಾದರೂ ದೊಣ್ಣೆ ನಾಯಕರ ಅಪ್ಪಣೆ ಪಡೆಯಬೇಕೇನು? ನೋ 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 ನೋ, ನೀವು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ಮಿಸ್ ಪಲ್ಲವಿ ಅವರೇ, ತಮ್ಮಂತ ಅಗರ್ಭ ಶ್ರೀಮಂತರು ಮೇಲಾಗಿ ಕಾಲ್ಗೊಂದಾಳು ಕೈಗೊಂದಾಳು ಇಟ್ಕೊಂಡು ಕಾಲ್ನಡಿಗೆಲ್ಲ ಬರ್ತಿದ್ದಾರಲ್ಲ, ನಿಮಗೇನು ಮುಜುಗರ ಅನ್ಸಿದಿಲ್ಲವೇ? ನೀವು ಅಂದ್ರೆ ಆ ಏರ್ಪೋರ್ಟ್ ನಾನೇ ಮಾಡಿಸುತ್ತೇನೆ. ಚೇಚೆ, ಆ ತೊಂದರೆ ನನಗೋಸ್ಕರ ಯಾರು ತೆಗೆದುಕೊಳ್ಳಬೇಕಾಗಿಲ್ಲ. ನೋಡಿ, ನೀವು ನನ್ನಣ್ಣನ ವ್ಯವಹಾರದಲ್ಲಿ ಮಾತ್ರ ಭಾಗವಹಿಸಿ, ನನ್ನ ವಿಷಯಕ್ಕೆ ಮೂಗು ತೋರಿಸಲು ಬರಬೇಡಿ. ಪಲ್ಲವಿ, ನಿನ್ನನ್ನು ನನ್ನ ಹೃದಯ ಎಂಬ ಪಲ್ಲಕ್ಕಿಯಲ್ಲಿ ಇಟ್ಟು ಪೂಜಿಸುತ್ತೇವೆ. ಅಂದ್ರೆ ನಿಮ್ಮ ಮಾತಿನರ್ಥ? ನೋಡ್ ಪಲ್ಲವಿ, ನನಗೆ ಸುದ್ದಿ ಬಳಸಿ ಮಾತನಾಡಲು ಅಭ್ಯಾಸವಿಲ್ಲ. ನೇರವಾಗಿ ವಿಷಯಕ್ಕೆ ಬರುತ್ತೇನೆ. ನಾನು ಮೊಟ್ಟ ಮೊದಲ ಬಾರಿಗೆ ಊರಿಗೆ ಕಾಲಿಟ್ಟ ಮೇಲೆ ಆ ನಿನ್ನ ಸೌಂದರ್ಯಕ್ಕೆ ಮಾರಿ ಹೋಗಿದ್ದೇನೆ. ನಾನು ಜೀವನದಲ್ಲಿ ಮದುವೆ ಅಂತ ಬಂದ್ರೆ ಅದು ನೀನೇ ಅಂತ ತೀರ್ಮಾನ ಮಾಡಿದ್ದೇನೆ. ಏನಂತೀಯ? ಕಾಲಲ್ಲಿರುವ ಚಪ್ಪಲಿ ಕೈಗೆ ತೆಗೆದುಕೊಂಡು ಮುಖ ಕೆತ್ತುವಾಗಿ ಹೊಡೆಬೇಕನ್ನಿಸ್ತಾ ಇದೆ. ಮುಚ್ಚೋ ಬಾಯಿನ. ಚಪ್ಪಲಿ ಎಸಿ ರೂಮಲ್ಲಿದೆ ಎಂದು ಮಾತ್ರಕ್ಕೆ ಅದನ್ನು ತೆಗೆದುಕೊಂಡು ತಲೆ ಮೇಲೆ ಹೊತ್ತು ತಿರುಗಡಕ್ಕಾಗೋದಿಲ್ಲ. ಅದನ್ನು ಹಾಕಿಕೊಳ್ಳೋದು ಕಾಲಿಗೆ ಮಾತ್ರ. ಅಂದ್ರೆ ಅದರ ಅರ್ಥ ನಿನ್ನಂತ ಶತ ಮೂರ್ಖನಿಗೆ ಏನೋ ಗೊತ್ತು. ದಿನಕ್ಕೊಂದು ಹೆಣ್ಣಿನ ಮಾನ ಹರಾಜು ಹಾಕೋದು, ಬಡವರ ಆಸ್ತಿ ಪಾಸ್ತಿ ಎತ್ತಿ ಹಾಕೋದು, ಕಾನೂನನ್ನು ತಿರುಪೋರು ಮಾಡುವ ನಿನ್ನಂತ ನಾರ್ಮದರಿಗೆ ಅದೆಲ್ಲ ಅರ್ಥವಾಗಬೇಕು. ಮೆತ್ತಗೆ ಮಾತನಾಡಿ ಒಪ್ಪಿಸಿಕೊಳ್ಳಬೇಕಂದ್ರೆ ಎಷ್ಟೊಂದು ಹಾರಾಡ್ತಿರ್ವಲ್ಲ ಸ್ವಕ್ಕಿನ ಹೆಣ್ಣೆ. ಸುಮ್ಮನೆ ಹಠ ಮಾಡಬೇಡ. ನಿನಗೆ ಹಣ ಎಷ್ಟು ಬೇಕು ಹೇಳು, ನಾನು ಕೊಡ್ತೇನೆ. ಆದ್ರೆ ಒಂದೇ ಒಂದು ಸಾರಿ ನೀನು ನನ್ನವಳಾಗಬೇಕು. ಆ ನಿನ್ನ ಸೌಂದರ್ಯವನ್ನು ಸವಿಯಬೇಕನ್ಸುತ್ತದೆ ನಮ್ಮ ಮನ. ಎಲ್ಲೋ ಅವೇಕಿ, ಹಣ ಇದೆ ಎಂದ ಮಾತ್ರಕ್ಕೆ ಕುಬೇರನಾಗಲು ಸಾಧ್ಯವಿಲ್ಲ. ಹಣ ಇದೆ ಎಂದ ಮಾತ್ರಕ್ಕೆ ಶೀಲವನ್ನು ಹಾಳು ಮಾಡಿ ಹಣ ಗಳಿಸಬಹುದು. ಹಣದಿಂದ ಮತ್ತೆ ಶೀಲವನ್ನು ಖರೀದಿ ಮಾಡಲು ಸಾಧ್ಯವಿಲ್ಲ.
ಅದಕ್ಕಂತೆ ಬಲ್ಲವರು ಹೇಳಿದ್ದಾರೆ, ಅಡಕೆಗೆ ಹೋದ ಮಾನ ಆನೆ ಕೊಟ್ಟರೆ ಬಾರದು ಅಂತ. ನೋಡು, ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಅಂತ ಕಾಣುತ್ತದೆ. ನೋಡು, ಇದೇ ರೀತಿ ಹಾರಾಡಿದ್ರೆ ನಿನ್ನ ಪರಿಣಾಮ ನೆಟ್ಟಿಗಿರೋದಿಲ್ಲ. ಈ ಧ್ಯೇಯ ಯಾವತ್ತಿದ್ದರೂ ನನ್ನ ತಾಳಿ ಕಟ್ಟುವ ಗಂಡನಿಗೆ ಮಾತ್ರ ಮೀಸಲು. ಅವನು ಕುರುಡನಾಗಲಿ ಕೊಂಡನಾಗಲಿ, ನನ್ನ ತಾಳಿ ಕಟ್ಟುವ ಗಂಡ ಅರಿಶಿನ ಕೊಂಬೆ ಕಟ್ಟಿರಲಿ, ನನ್ನ ಪಾಲಿಗೆ ಅವನೇ ದೇವರು. ಹೆಚ್ಚಿಗೆ ಮರು ಮಾತನಾಡದೆ ಹೊರಟು ಹೋಗು, ಇಲ್ವಾದ್ರೆ ಈ ಸಮಾಜದ ಗಂಡುಳ ಘರ್ತಿಯರು ಎದ್ದು ಬಂದು ಜಾರ್ಜ್ ಎದಿಗೆ ಓದುತ್ತಾರೆ. ಎಚ್ಚರವಿರಲಿ. ಸಮಾಜದ ಗಂಡುಳ ಗರಿತಾರೆ. ಪಲ್ಲವಿ, ಈ ನಿನ್ನ ಸಮಾಜದಲ್ಲಿ ಎಂತಿಂತ ಗಂಡರುಗಳ ತುಂಬಿಕೊಂಡಿರ ಅಂತ ನಿನಗೆ ಗೊತ್ತಾ? ಸದ್ಯದ ಸೂಳೆಗಾರಿಕೆ ಮಾಡುತ್ತಾ ದೊಡ್ಡ ದೊಡ್ಡ ದರಿಗಳಿಗೆ ಚರಗು ಹಸಿರು ಬರುವ ಗಂಡುಳ ಗರಿತೆರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಹೆತ್ತ ಮಗಳಿಗೆ ವೇಷವಾಡಿಕೆ ಮಾಡಲು ಹಚ್ಚಿ ಅದರಿಂದ ಬರುವ ಹಣದಲ್ಲಿ ಮಜಾ ಮಾಡುವ ತಾಯಿನಷ್ಟಿಲ್ಲ ಈ ಕೆಟ್ಟ ತಲೆಯ ದುನಿಯಾದಲ್ಲೇ. ಮಿಂಡೆಗೆ ಹುಟ್ಟುವ ಪಾಪದ ಪಿಂಡಕ್ಕೆ ತನ್ನ ಗಂಡನ ಕೆಟ್ಟ ಸೂಳೆರೆಷ್ಟಿಲ್ಲ ಈಗ ಹಾಳ ಸಮಾಜದಲ್ಲೇ. ಕಾಲೇಜಿಗೆ ಹೋಗುತ್ತೇನೆ ಗುರುವಿನೊಂದಿಗೆ ಸಿಟಿಗೆ ಹೋಗಿ ಬೆಡ್ ಬದಲಾಯಿಸಿ ಬರುವ ಬಣ್ಣ ಬಣ್ಣದ ಹುಡುಗಿಯರೆಷ್ಟಿಲ್ಲ ಇನ್ನು ಕೆಟ್ಟ ಕಲಿಯುಗದಲ್ಲಿ. ಅಂದ ಮೇಲೆ ಯಾವ ಕಡೆಯಿಂದ ಎದ್ದು ಬಂದು ವೇದಿ ತರಲೇ ಆ ನಿನ್ನ ಗಂಡುಳ ಗರಿತಿಯರು. ಏನೋ ಕಾಮ ತುಂಬಿದ ಪಸುವೆ, ಎಲ್ಲ ಹೆಣ್ಣುಗಳು ಅದೇ ರೀತಿ ಇರೋದಿಲ್ಲವೋ ನೀಚ? ಈ ನಮ್ಮ ಪುಣ್ಯ ಭೂಮಿಯಲ್ಲಿ ಹೇಮರೆಡ್ಡಿ ಮಲ್ಲಮ್ಮ, ಸತ್ಯವನ್ನೇ ಸಾವಿತ್ರಿ, ಇನ್ನು ಘರತಿ ಗಂಗವ್ವ ಅಷ್ಟೇ ಇಲ್ಲವೋ ಇನ್ನು ಅನೇಕ ಹೆಣ್ಣು ಮಕ್ಕಳು ಈ ಪುಣ್ಯ ಭೂಮಿಯಲ್ಲಿ ಜನಿಸಿ ಹೋಗಿದ್ದಾರೆ. ಒಂದು ಹೆಣ್ಣಿನ ಬಗ್ಗೆ ಇಷ್ಟೆಲ್ಲ ಕೇವಲಾಗಿ ಮಾತನಾಡ್ತಾ ಇದೆಯಲ್ಲ, ಹಾಗಾದ್ರೆ ನಿನ್ನ ತಾಯಿ ಕೂಡ 10 ಜನರಿಗೆ ಸೆರಗು ಹಾಸಿ ನಿನ್ನನ್ನು ಹೆತ್ತಿರಬೇಕು. ಅದಕ್ಕೆ ಈ ರೀತಿ ಮಾತನಾಡ್ತಾ ಇದೆಯೇನೋ ಮೊಟ್ಟಾಳ. ಮಣ್ಣಿಗೆ ಹೂವಿನಷ್ಟು ಪವಿತ್ರವಾದ ಆ ನನ್ನ ತಾಯಿಗೆ ಆದರ ಹೆಣ್ಣಲ್ಲಿ ಯಾಪಡ ಹೆಣ್ಣೆ ನಿನ್ನ ಸೀಳ ಸಮೇತ ಓಚೋ ಬಾಯ್ನ. ಇನ್ನೊಂದು ಸಾರಿ ಇದೇ ರೀತಿ ಹಾರಾಡಿದೆ ನಿಜ ಆದ್ರೆ ಕಾಲಲ್ಲಿರುವ ಚಪ್ಪಲಿ ತೆಗೆದುಕೊಂಡು ಬಾಯಲ್ಲಿ ಹಲ್ಲು ಒದರಿಸಬೇಕಾಗುತ್ತದೆ. ಹುಷಾರ್. ಹುಚ್ಚು ಹೆಣ್ಣೆ. ಮುಚ್ಚೋ ಬಾಯ್ನ. ಇನ್ನೊಂದು ಸಾರಿ ಇದೇ ರೀತಿ ಹಾರಾಡಿದ್ರೆ ನಿನ್ನ ಪರಿಣಾಮ ನೆಟ್ಟಿಗಿರೋದಿಲ್ಲ. ಹೆಚ್ಚಿಗೆ ಮಾತನಾಡದೆ ಹೊರಟು ಹೋಗೋ ಇಲ್ಲಿಂದ. ಯಾವ ಬರ್ತಾನೆ ನಾನು ನೋಡೇ ಬಿಡ್ತಾನಲ್ಲೇ ಪಲ್ಲವಿ. ಎಲ್ಲೋ ನೀಚ, ಸೂರ್ಯನ ಕಿರಣ ಕೂಡ ಬೆಟ್ಟದಲ್ಲಿ ಎಷ್ಟೇ ಕತ್ತಲಿದ್ರು ಕೂಡ ಭೂಮಿ ಮುಟ್ಲೇಬೇಕು. ಹಾಗೆ ನಿನ್ನನ್ನು ಒದ್ದು ಓಡಿಸಲು ಹೊಲೆಯ ಈ ನನ್ನ ಹೊಲೆಯ ಬಂದೆ ಬರುತ್ತಾನೆ, ನೆನ್ಪಿರ್ಲಿ. ಹುಲಿಯ ನಾನೇ ರಾಜಾದಿರಾಜ ಹುಲಿ ಇರುವಾಗ ಅವನ್ಯಾವಳೆ ಹುಲಿಯ. ಈ ಊರಿಗೆ ನಾ ಒಡೆಯ ನಾನಿರುವಾಗ ಅವನ್ಯಾಡಲಿ ನಿನ್ನ ರಾಜ ಹುಲಿ. ದಟ್ಟ ಕಾಡಿನಲ್ಲಿ ಕೂಡ ಆ ಸೂರ್ಯನ ಕಿರಣಗಳು ಈ ಭೂಮಿಗೆ ಮುಟ್ಟಬೇಕು. ಹಾಗೆ ನನ್ ರಾಜ ಬರ್ತಾನೆ. ಈ ಹುಲಿಯ ಬಂದು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಅವನ ಬರದೊಳಗೆ ಜಾಗ ಖಾಲಿ ಮಾಡೋ ಇಲ್ಲಿಂದ. ಹೋಗಲ ಬಂದಿಲ್ಲ ಹುಚ್ಚುವೇನೆ ನಿನ್ನ ಸೀದಾ ಸವೇದ ಬಿಡಲಾರೆ. ಬಿಡಿ, ಕಾಪಾಡಿ. ಗಂಡಸ್ತನವಿಲ್ಲದ ಸಂಡ ಬಿಡಲೇ ಅವಳ ಕೈ. ನೀಡಲೇ ಕಿಲರ್ ಕಿಂಕಟ ಸರ್ಪ ಬೆಂಕಿಯನ್ನು ಮುಟ್ಟೋದಕ್ಕೆ. ಲೇ ರಣಹೇಡಿ, ನೀನು ಘಟ ಸರ್ಪವಾದರೆ ನಾನು ಕರಿಬಿಚ್ಚಿದ ಗರುಡ. ನಿನ್ನನ್ನು ಕುಕ್ಕದೆ ಬಿಡಲಾರೆ ಈ ಸುತ್ತಿನ ರಚ್ಚಗೆದ್ದ ರೈತರ ಹುಲಿಯ. ಹುಲಿಯ ಹುಲಿಯ ಎಂದು ಉಸಿರಿಟ್ಟುಕೊಂಡು ಹೆಚ್ಚರತೆ ಬಂದರೆ ಹೊತ್ತು ನೋಡಿ ಕತ್ತ ಕೊಯ್ಯಬೇಕಾಗುತ್ತದೆ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಮಗನೇ,
ಇಂದು ನನ್ನ ಪಲ್ಲವಿಯನ್ನು ಕೆಣಕಿ ಮತ್ತಷ್ಟು ನನ್ನ ರೋಷವನ್ನು ಹೆಚ್ಚಿಸಿದೆ. ಹೆಚ್ಚಿರುವ ಈ ಬೆಂಕಿಯಲ್ಲಿ ನೀನು ಮತ್ತು ನಿನ್ನ ಬೆನ್ನುಗಟ್ಟಿ ಬಂದವರನ್ನ ಸುಟ್ಟು ಬೂದಿ ಮಾಡಿದಾಗಲೇ ಈ ರೈತರ ವಂಶದಲ್ಲಿ ಹುಟ್ಟಿದ ನನಗೆ ಸಮಾಧಾನ. ರೈತರ ವಂಶ ಅಷ್ಟೇ ಅಲ್ಲ ಮಗನೇ, ಹಿಂಡು ಹುಲಿಗಳ ಹಾಲು ಕೊಡದ ಸರದಾರ ಇವನು. ಲೇ ಸರ್ದಾರ, ನಾನೇ ಮೇಲೆ ಕೇಳ ಕೀಳವಾಗಿ ನೋಡ್ತೇರೋ, ಇದೇ ನನ್ನ ಮಚ್ಚಿನ ನನ್ನ ಕತ್ತ ಕೊಯ್ಬೇಕಾದ ಸುಮ್ಮನೆ ಹೋಗೋ ಇಲ್ಲಿಂದ. ಏ ಬೆಂಕಿ, ಪುಣ್ಯ ಭೂಮಿಯಾದ ಈ ಊರಲ್ಲಿ ಕರ್ಮ ಕಟ್ಟಿಗೆ ನೊಟ್ಟಿ ಧರ್ಮವನ್ನು ಜೀವಂತ ಸುಡುತ್ತಿರುವಿರಿ. ನಿತ್ಯ ಕೆಟ್ಟ ಕರ್ಮದಲ್ಲಿ ಕೈ ತೊಳುತ್ತಿರುವ ನಿಮ್ಮಂತ ಕಟುಕ ಜಾತಕಕ್ಕೆ ಬೆಂಕಿ ಹಚ್ಚಲೆಂದೇ ಹುಟ್ಟಿ ಬಂದವನು ಈ ಹುಲಿಯ. ನಿನ್ನ ಎಷ್ಟೋ ಪುಣ್ಯಗಳ ಮುಂಡ ಕಟ್ಸರ್ಚಿ ಮುಂಡ ಮಣ್ಣ ಮಾಡಿರುವೆ ಈ ಘಟ ಸರ್ಪ ಬೆಂಕಿ. ಈ ಹುಲಿ ಒಂದ್ಸಲ ಕಾಲ್ ಕೆದ್ರಿ ಮುಂದೆ ಹೆಜ್ಜೆ ಇಟ್ರೇ ಮುಗೀತು. ಹಿಂದೆ ಇಡೋ ಮಾತೇ ಇಲ್ಲ. ಮುಂದೆ ಬರುವಂತ ನಿಮ್ಮಂತ ನರವ್ಯಾಘ್ರಗಳನ್ನು ಹರಿದು ತಿನ್ನುವುದೇ ಈ ಹುಲಿಯನ ಕಾಯಕ. ನೋಡು ಹುಲಿಯ, ಈ ವಿಷಯ ನಿಮಗೆ ಸಂಬಂಧವಿಲ್ಲ. ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಈ ಹಸಿದ ಸಿಂಹ ಬೇಟೆಯಾಡುತ್ತಿದೆ. ಏ ಬೆಂಕಿ, ಹುಲಿ ಸಿಂಹ ಅಂದ ಯಾಕೆ ನರ ಹಾರ್ಕೋತೀಯೋ? ಒಂದು ಹೆಣ್ಣಿನ ಮಾನ ಪ್ರಾಣ ಹೋಗುವುದನ್ನು ಕಣ್ಣಾರೆ ಕಂಡು ಹೋಗುವುದು ಭಾರತೀಯ ವೀರನ ಲಕ್ಷಣವಲ್ಲ. ಅದರಲ್ಲೂ ಈ ಹುಲಿಯ ಜಾಮಾನದಲ್ಲಿಲ್ವೇ ಇಲ್ಲ. ಹೆಣ್ಣು ಮಕ್ಕಳು ಹಚ್ಚುವ ಅರಿಶಿನ ಕುಂಕುಮವನ್ನೇ ನಮ್ಮ ಬಾವುಟ ಮಾಡಿಕೊಂಡಿರುವ ನಾವು ಬಾವುಟ ಮುಟ್ಟಿದ್ರೇನೇ ಬಿಡಲ್ಲ. ಇನ್ ಹೆಣ್ಮಕ್ಳು ಮುಟ್ಟಿದ್ರೆ ಬಿಡ್ತೀವೇನೋ? ಚಾನ್ಸೇ ಇಲ್ಲ. ಅದರಲ್ಲೂ ನನ್ನ ಕೈ ಹಿಡುವ ನನ್ನ ಅರ್ಧಾಂಗಿಯನ್ನೇ ನೀನು ಮುಟ್ಟಿರುವ ಆ ನಿನ್ನ ಕೈಗಳನ್ನು ಕತ್ತರಿಸದೆ ಬಿಡಲಾರೆ. ಓ ಪಲ್ಲವಿ, ಇವನೇ ನಾ ನಿನ್ನ ಕೈ ಹಿಡಿಯುವ ಯಜಮಾನ. ಕೈ ಹಿಡಿತಾನೋ ಅಥವಾ ಬರ್ತೀನಿ? ಹೋಗಲೇ ಹೋಗು. ಕಂಡ ಹೆಣ್ಣಿನ ಮೈ ಮೇಲೆ ಬೀಳುವ ನಿನ್ನ ಸೆಂಡರ್ಗೆ ಹೆದರುವ ಗಂಡು ನಾನಲ್ಲ. ನೋಡಿ, ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ದೀರಿ. ನಿಮ್ಗೆ ತುಂಬಾ ಟೈಮ್. ಪಲ್ಲವಿ, ಮುಂದೊಂದು ಮಾತನಾಡಬೇಡ. ಆದಷ್ಟು ಬೇಗ ನನ್ನನ್ನು ಹುಡುಕಿ ಕರೆತಂದು ನಿನ್ನ ಕೊರಳಿಗೆ ಕರಿಮಣಿ ಕಟ್ಟಿ ನನ್ನ ಬಾಳ ಸಂಗಾತಿಯನ್ನಾಗಿ ಮಾಡಿಕೋತೀನಿ. ಸಂತೋಷವೇ? ಏನು ಹೇಳ್ತಾ ಇದೆಯಾ ಹುಲಿ? ಇದಕ್ಕಿಂತ ಭಾಗ್ಯ ನನಗೇನು ಬೇಕು? ಅಬ್ಬಾ, ನನಗೆ ತುಂಬಾ ಸಂತೋಷ. ಈ ನಿಮ್ಮ ಮಾತನ್ನು ಕೇಳಿ ನನಗೆ ತುಂಬಾ ಸಂತೋಷವಾಯಿತು. ಸರಿ, ಇದೇ ಸಂತೋಷದಲ್ಲಿ ಒಂದು ಹಾಡು ಹಾಡುವೆ. ಎಲ್ಲರಿಗೂ ನಮಸ್ಕಾರ. ಈ ಸಣ್ಣ ಸಣ್ಣ ಕಲೆಯನ್ನು ಕಂಡು ಆತ್ಮೀಯ ಸಹೋದರರಾದಂಥ ಹಾಗೆಯೇ ಯೂಟ್ಯೂಬ್ನಲ್ಲಿ ನಮ್ಮ ಜೊತೆ ಹಾಸ್ಯ ಪಾತ್ರವನ್ನು ಮಾಡುವಂಥ ಮಲ್ಲಪ್ಪ ನಕಡ್ತಕರ್ ಅವರು 51 ರೂಪಾಯಿ ಕೊಡ್ತಾರೆ. ತುಂಬ ಧನ್ಯವಾದಗಳು. ಸುಡುಗಾಡದಲ್ಲಿ ಹೆಣ ಕಾಯುವ ಸತ್ಯ ಹರಿಶ್ಚಂದ್ರರಿದ್ದರೆ ಸುಡುಗಾಡು ಚಂದ. ಅರಮನೆಯಲ್ಲಿ ಹಣ ಕಾಯುವ ಸೈನಿಕನಿದ್ದರೆ ಅರಮನೆ ಚಂದ. ಈ ವಜ್ರಕಾಂತನ ಕೋಟೆ ಒಳಗೆ ಚಂದೂಳ ಚಲಬಿ ಇದ್ದರೆ ಚಂದವೋ ಚಂದ. ಚಿನ್ನ ಕೊಟ್ಟರು ಬೇಡ ಕನ್ನ ಹಾಕುವವರ ಸಂಘ, ಅನ್ನ ಕೊಟ್ಟರು ಬೇಡ ಅವಿವೇಕಿಗಳ ಸಂಘ, ಹಾಲು ಕೊಟ್ಟರು ಬೇಡ ಹಂಗಿಸುವವರ ಸಂಘ, ಆಸ್ತಿ ಕೊಟ್ಟರು ಬೇಡ ನಾಸ್ತಿಕರ ಸಂಘ, ಕೋಟಿ ಕೊಟ್ಟರು ಬೇಡ ಕುಡುಕರ ಸಂಘ ಎಂದು ಘಟಾನುಘಟ್ಲೆ ಭಾಷಣ ಮಾಡಿದ ರೈತ ಸಂಘದ ಅಧ್ಯಕ್ಷ ರಾಮ್ಯಾನ ಪಾಡೋ ನಾಯಿ ಪಾಡಾಯಿತು. ಏರ್ಲಿ, ಓಹೋ, ಇತ್ತ ಕಡೆ ಒಂದು ಹಕ್ಕಿ ಬರ್ತಾ ಇದೆ. ಬರಲಿ, ಇದನ್ನು ಸರಿಯಾಗಿ ಜಮಾಯಿಸಿದ್ರೆ ಜಿಲ್ಲಲೆ ಚಂದ್ರ ಚಕೋರಿ. ನನ್ನ ಹೆಸರು ಚಂದ್ರ ಚಕೋರಿ ಅಲ್ಲ, ಮಲ್ಲಿ ಅಂತ. ಏನ್ ಚೆನ್ನಾಗೈತಿ ನಿನ್ನ ಹೆಸರು. ಅಲ್ಲ, ಈ ಬ್ಯೂಟಿನ ಶಿಲೆ ಮಾಡಿದಂತ ಶಿಲೆಗಾರನ ಯಾರು? ಅವನಿಗೆ ತುಂಬಾ ಯಾಕ್ರಿ ಸಾಕರೆ?
ಅಲ್ಲ ನೀವು ನನ್ನ ತಂದೆಗೆ ದನೇ ಇರಬಹುದು, ಆದ್ರೆ ನನಗಲ್ಲ, ನೆನಪಿರ್ಲಿ. ನೋಡೋ, ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ, ನೀ ನನ್ನವಳಾದ್ರೆ ಸರಿ. ನೋಡು, ನಿನಗೆ ಹಣ ಎಷ್ಟು ಬೇಕು ಕೇಳು. ಹಣ ಬೇಕಾ, ಆಸ್ತಿ ಬೇಕಾ, ಅಂತಸ್ತು ಬೇಕಾ, ಎಷ್ಟು ಬೇಕು ಕೇಳು, ನಾನು ಕೊಡ್ತೀನಿ. ಆದ್ರೆ ನಾನು ಹೇಳಿದಂಗೆ ಕೇಳಿದ್ರೆ ಮಾತ್ರ. ಹೌದಾ? ಅದೇನಂತ ಹೇಳಿ ನೋಡೋಣ. ಒಂದೇ ಒಂದು ಸಾರಿ ಅಲ್ಲ, ಒಂಟಿಯಾದ ಹೆಣ್ಣು ಸಿಕ್ಕಿದಾಳೆ ಎಂದು ನಿನ್ನ ನಾಲಿಗೆಯನ್ನು ಹರು ಬಿಟ್ಟಿದ್ದೆ, ಆದ್ರೆ ನುಡಿದಿ ನಿನ್ನ ನಾಲಿಗೆಯನ್ನು ಕತ್ತರಿಸಲು ಬಂದೇ ಬರುತ್ತಾರೆ ಈ ಸಮಾಜದ ವೀರ ಗರ್ತಿಯರು. ಅದು ಅಲ್ಲದೆ ನನ್ನ ಕಾಲರಿನ ಚಪ್ಪಲಿನ ತಗೊಂಡು ನಿನ್ನ ಹಣೆಗೆ ಮುಟ್ಟಿಸುವೆ. ಬಾರ ಗಂಡಸಾಗಿ ಮುಂದಕ್ಕೆ. ಇದೊಂದು ಮೂರ್ಖ ಸಮಾಜ, ಇದೊಂದು ಹೊಲಸು ಸಮಾಜ. ಸಭೆಯಲ್ಲಿ ದುಶಾಸನ ದ್ರೌಪದಿ ಸೀರೆ ಸೆಳೆಯುವಾಗ ಏಕೆ ಮೂಕಾಗಿ ಕುಳಿತಿತ್ತು ಈ ನಿನ್ನ ಸಮಾಜದ ಜನ? ಅಷ್ಟೇ ಯಾಕಲೇ, ಲಂಕೆಯಲ್ಲಿ ರಾವಣ ಸೀತೆಯನ್ನು ಹೊತ್ತೊಯ್ಯುವಾಗ ಏಕೆ ಮೂಕಾಗಿ ಕುಳಿತಿತ್ತು ಈ ನಿನ್ನ ಸಮಾಜದ ಜನ? ಅದೇನೋ ಗರತಿಯರು ಒಂದೆಲ್ಲ, ಗರತಿಯರು ಹಗಲಿ ಹೊತ್ತಿನಲ್ಲಿ ಮೈದುನೆಂದು ಮಮಕಾರ ತೋರಿಸಿ ರಾತ್ರಿ ಹೊತ್ತಿನಲ್ಲಿ ಅದೇ ಮೈದುನ ಜೊತೆ ಮಲಗುವ ಬಂಡ ಗರತಿಯರೇ ಎಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಇನ್ನು ನನ್ನ ದೃಷ್ಟಿಯಲ್ಲಿ ಗರತಿಯರು ಅಂದ್ರೆ ಹೆಂಗಿರ್ಬೇಕು ಗೊತ್ತ? ಸತ್ತ ಗಂಡನನ್ನು ಮರಳಿ ಪಡೆಯುವುದಕ್ಕಾಗಿ ಯಮನನ್ನೇ ಸೋಲಿಸಿ ಶಿವನೊಂದಿಗೆ ಹೋರಾಡಿ ತನ್ನ ಸತ್ತ ಗಂಡನನ್ನು ಮರಳಿ ಪಡೆದಳಲ್ಲ ಸತ್ಯವಾಣಿ ಸಾವಿತ್ರಿಬಾಯಿ. ಅವಳು ಕನೆ ನಿಜವಾದ ಮಹಾಗರತಿ. ಹುಚ್ಚ ಗಂಡನಿದ್ದರು ಮೆಚ್ಚಿ ಸಂಸಾರ ಮಾಡಿ ಅತ್ತಿನಿಗೆ ಕೊಡುವ ಕಷ್ಟಗಳನ್ನು ಸಹಿಸುತ್ತಾ ಮತ್ತೆ ತನ್ನ ಪತಿರುವತೆಯನ್ನು ಎತ್ತಿ ಮೆರೆಸಿದಳಲ್ಲ ಹೇಮರೆಡ್ಡಿ ಮಲ್ಲಮ್ಮ. ಆ ನನ್ನ ತಾಯಿ ಕನೆ ನಿಜವಾದ ಮಹಾಗರತಿ. ಉದರದಲ್ಲಿ ಹೆತ್ತ ಕಂದಮ್ಮನನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕುತ್ತಿದ್ದ ರೈಲ್ವೆ ಮಾಸ್ಟರ್. ಹೆತ್ತರೆ ಇಂಥ 100 ಮಕ್ಕಳನ್ನು ಹೆರಬಹುದು. ನನ್ನ ಶೀಲ ಮಾತ್ರ ನನ್ನ ಪತಿ ದೇವರಿಗೆ ಮೇಸಲೆಂದಳಲ್ಲ ಕಡ್ಲಿ ಮಟ್ಟಿ ಕಾಸಿಬಾಯಿ. ಅವಳು ಕನೆ ನಿಜವಾದ ಮಹಾಗರತಿ. ಹೆಣ್ಣು ಜಡೆಗೆ ಮಲ್ಲಿಗೆ ಹೂವು ಮುಡ್ಕೊಂಡು ಮುಸುರಿ ತಿಕ್ಕುವ ಹೆಣ್ಣಾದ ನಿನಗೆ ಇಷ್ಟು ಕೋಪಿರ್ಬೇಕಾದ್ರ ಹೆಣ್ಣು ತೊಡೆ ತಟ್ಟಿ ಮೀಸಿ ತಿರುವ ಗಂಡು ಕನೆ ನಾನು. ನನಗೆಷ್ಟಿರ್ಬೇಡ, ಏನೋ ಒಂಟಿಯಾಗಿ ಸಿಕ್ಕಿದೆ ಅಂತ ಏನೋ ಕೇಳ್ದೆಯಪ್ಪ, ಅಷ್ಟಕ್ಕೆ ಹಿಂಗ ನೋಡೋ. ಕೊಡೋ ಮರ್ಜಿನು ನಿನಗಿಲ್ಲ, ಬಿಡೋ ಮರ್ಜಿನು ನನಗಿಲ್ಲ. ಬಾಬಾ 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 ಅಲ್ಲ ನೀ ಒಟ್ಟ ಸುತ್ತ ಆಗ ಕಣಗನ್ನಿ ಎಷ್ಟು ಹೇಳಿ ಒಟ್ಟ ಐತಿ ಇದಕ್ಕೆ. ಅಲ್ಲ ನಿನ್ ಹೊತ್ತು ಹೊತ್ತು ನೋಡಿ ಬಂದನ ಎಂತ ಹೊತ್ನಾಗ ಬರ್ಬೇಕು ಅನ್ನೋದು ಗೊತ್ತಾಗೋದು. ಮತ್ತೆ ಎಂತ ಹೊತ್ನಾಗ ಬರ್ಬೇಕತ್ತೀರಿ ನೀವು? ಅಲ್ಲ ಈಗ ಬಂದ್ರೆ ಏನಾಯ್ತು ಈಗ? ಅಲ್ಲ ಇಷ್ಟಕ್ಕೂ ಆಕೆ ಯಾರಲ್ಲೇ? ಆಕೆ ಯಾರು? ಆಕೆ ಯಾರತ್ತ ಅನ್ಕೊಂಡ್ರಿ? ಯಾರ? ಅದು ನಾನು ಒಂಥರ ಮಗಳಿದ್ದಂಗ. ಮಗಳ ನಿನ್ನ ಮಗಳ? ಮತ್ತೆ ಯಾರು ಮಾಡಿದೆ? ಶೆಟ್ಟಿ ಮಗಳ ಚಿತ್ರಪಟ ನನ್ನ ಚಿತ್ತನ್ನೇ ಬದಲಾಯಿಸಿ ನೋಡೋಣ. ಹಾ ಶೆಟ್ಟಿ, ಓರೆ ಮಗಳನ್ನ ತುಂಬಾ ಚೆನ್ನಾಗಿ ಹೆತ್ತಿದ್ಯಾ. ಅಲ್ಲ ಮಂಗ್ಯಾನ ಮಗ, ನನ್ನ ಮಗಳ ಮಗಳ ಕಣ್ಣಾಕ್ಯಾನ ಇವ ಮಾಡ್ತಾನೆ ಇವನು. ಅವನು ಐತಿ ಅಂತ ಬೈತ್ ಮಗನ, ಒಂದ್ ಕೈ ನೋಡ್ಕೋತ ನಿನ್ನ ಬಿಡುದು ಇವನು ಯಪ್ಪ. ಏನಂದ್ರೆ ಅಲ್ಲ ಬಂದ ವಿಷಯನ ಹೇಳಿಲ್ಲ. ಬಂದ ವಿಷಯ ಹೇಳಕ್ ಬಿಟ್ರೆ ಪುಣ್ಯಾತ್ಮ ನೀ. ಅಲ್ಲ ಅಲ್ಲಿ ನಿನ್ನ ಸಂಬಂಧ ಕಾಯ್ಕೋತ ಕೂತಾರ ಮಂದಿ ಅಲ್ಲ, ನೀರೇ ಇಲ್ಲಿ ಹಿಂಗೆ ನಡೆಸಿ ಐತಿಲ್ಲ ಏನ್ರಿ? ಯಾರು ಕಾಯ್ಕೋತ ಕೂತಾರ? ಅಲ್ಲ ಇಲೆಕ್ಷನ್ ಮಂದಿ ಮತ್ತಾರ. ಹೌದಾ? ಮತ್ತ ಆಯ್ತು, ಅಲ್ಲೆಲ್ಲ ರೈತ ಸಂಘದವ್ರು ಎಲ್ಲ ಕಾದು ಕೂತಾರ. ಹೌದಾ? ಹೋಗೋಣ. ಯಾರ್ಯಾರು ಬಂದಾರ? ಎಲ್ಲಾರು ಬಂದಾರ್ರಿ, ಒಟ್ಟರು ಬಂದಾರ. ಅದಕ್ಕೆ ನಿಮ್ಮ ಸಂಬಂಧ ಅವ್ನು ಕರ್ಕೊಂಬ ವಜ್ರನೇ ಇಲ್ಲ ಅಂದ್ರ ಅಲ್ಲ ವಜ್ರಕಾಂತ ಎಲ್ಲಾರು ಕರ್ಕೊಂಬ ಅಂದ್ರ. ಹೌದು, ಅದಕ್ಕೆ ಬಂದೇನ್ರಿ. ಶೆಟ್ಟಿ ಹುಲಿಯ ಬಂದ್ರಿ, ಹುಲಿಯ ಬಂದ್ರಿ. ಇತ್ತಿತ್ಲಾಗೋ ಯಾಕೋ ನಮ್ಮ ಊರಲ್ಲಿ ರೈತ ಸಂಘದ ಅಧ್ಯಕ್ಷ ಅಂತ ಮೆರೆಯುತ್ತಿರೋರು
ಈ ತರ ಹೇಡಿ ಅಂತ ತಿರುಗಾಡೋದು ನೋಡಿದ್ರೆ ನನಗೆ ತುಂಬಾ ನಗೆ ಬರ್ತಾ ಇದೆ. ಅದೇ ಹಂಗ್ರಿ ಏ ನಾಚಿಕೆಲ್ಲ ನಾಮರ್ದ, ಈ ದೇಹದಲ್ಲಿ ಸ್ವಾತಂತ್ರ್ಯಗಾರನ ರಕ್ತ ಹರಿಯುತ್ತಿದೆ. ಹುಟ್ಟುತ್ತಲೇ ರೈತರ ಏಳಿಗೆ ಹುಟ್ಟಿದವನು ಈ ಹುಲಿಯ. ರೈತ ಸಂಘದ ಅಧ್ಯಕ್ಷ ಎಂದು ಯಾಕೋ ಮೆರಿತಾ ಇದ್ದೀರಾ? ಈಗ ಏನಾಗಿದೆ ನಿಮ್ಮ ರೈತ ಸಂಘದ ಪರಿಸ್ಥಿತಿ ಗೊತ್ತಾ? ಎಲ್ಲ ಹುಚ್ಚನಾಯಿ, ರೈತರೇ ನನ್ನ ದೇವರು, ರೈತ ಸಂಘವೇ ನನ್ನ ದೇವಾಲಯ. ಆ ರೈತರ ಬಗ್ಗೆ ಹೀಯಾಳಿಸಿ ಮಾತನಾಡಿದರೆ ಕತ್ತರಿಸಿ ಬಿಡ್ತೇನೆ ನಿನ್ನ ಕತ್ತನ್ನ. ಕತ್ತರಿಸಿಕೊಳ್ಳಲು ನಾವೇನು ಕೈಯಲ್ಲಿ ಬಳೆ ಹುಟ್ಟಿದ್ದೇವೆಂದು ತಿಳಿದುಕೊಂಡಿರುವೆಯಾ? ನಿನಗೆ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನಾನೇ ಮುಂದಿನ ರೈತ ಸಂಘದ ಅಧ್ಯಕ್ಷ ಎಂದು ಭಾಷಣ ಮಾಡಬೇಕು ನಿನ್ನ ಬಾಯಿಯಿಂದ. ಒಂದ್ ವೇಳೆ ಮಾಡದೆ ಹೋದ್ರೆ ಹೆಣದ ಮೇಲೆ ಹೆಣ ಬೆದ್ರು ಸರಿ, ರೈತ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಎತ್ತಿಕೊಳ್ಳಬೇಕಾಗುತ್ತದೆ. ಎಚ್ಚರ. ಹೆಣದ ಮೇಲೆ ನೀನ್ ಇರ್ತೀಯೋ ಏನ, ಬಲಿ ಕೊಡೋ ಕುರಿ ಹಾಕಿಯೋ ನಾನು ನೋಡೇ ಬಿಡ್ತೀನಿ. ಅಲ್ಲ ಇವಂಗ ರೈತ ಸಂಘದ ಅಧ್ಯಕ್ಷ ಆಗಿ ಹುಚ್ಚಿ ಹಾಕತ್ತನ. ಇದು ಮನಸ್ಸು ಮಾಡಿದ್ರೆ ನಾವು MLA ಆಗೋತನ. ಪ್ಲಾನ್ ಹಾಕ್ಯ ನೀವು ಬೋಡ್ಸಿರ ಪೂರ ಪಟ್ಟಿ ಗಿಡದ ಬೋಡ್ಸೋದು ಪ್ಲಾನ್ ಹಾಕ್ಯ ನೀವು. ನಮ್ಗೇನಾಗುದ್ರಿ ನಾವು ಸ್ವಲ್ಪ ಕೈಯಾಡ್ಸೋಲ್ಲ, ನಮ್ಗೆ ಸಿಕ್ಕಿತ್ತ. ಆದ್ರೂ ಏನೋ ಅನ್ರಿ ನೀವು ಆ ಮಂಗ್ಯಾನ್ ಮಗ ಹಂಗ ನಿಮ್ಗೆ ಧಮಕಿ ಹಾಕಿ ಹೋದಲ್ಲ ಶೆಟ್ಟಿ. ತಿಂಡಿ ತೋರ್ಸ್ಲಕ್ ಬಂದ ನಮಗ, ತೋರಿಸ್ಲಿ ಅವನ ತಿಂಡಿನ. ಒಳ್ಳೆ ನನ್ನ ತಿಂಡಿ ತೋರ್ಸಕ್ ನಿತ್ರ ಹೆಂಡಿ 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 ಬಿದ್ದಿತ್ತ. ಹಂಗ ತೋರಿಸ್ತೀನಿ ವಜ್ರಕಾಂತ ತಿಂಡಿ ಹೆಂಗೈತಿ ಅಂತ. ಬಾ ನಡ್ರಿ ನಡ್ರಿ ನಡ್ರಿ. ಅಮ್ಮ, ತಂದೆ ತಾಯಿ, ಬಂಧು ಬಳಗ, ಯಾರಾದರೂ ಭಿಕ್ಷೆ ನೀಡಿ ಪುಣ್ಯ ಕಟ್ಟಿಕೊಳ್ಳಿ. ಬಾಳದಿಂದ ಅನ್ನವಿಲ್ಲ, ಹೊಟ್ಟೆ ಹಸಿದು ಸಂಕಟವಾಗುತ್ತದೆ. ನಿಮ್ಮಲ್ಲಿ ಏನಾದರೂ ಇದ್ದರೂ ಹಾಕಿ ಈ ಬಡವನನ್ನು ಉಸಿರು ಉಳಿಸು. ಯಾರಾದರೂ ಭಿಕ್ಷೆ ನೀಡಿ ಪುಣ್ಯ ಕಟ್ಟಿಕೊಳ್ಳಪ್ಪ. ಅಮ್ಮಯ್ಯ ಧರ್ಮಾನಿ ತಾಯಿ ತಂದೆ
ದಶಗಿರಿ ಭಾಷಾ, ಈ ರೈತನಿಗೆ ಎಂತ ಪರಿಸ್ಥಿತಿ ತಂದಿದೆಯೋ ತಂದೆ. ಇನ್ನು ಈ ರೈತನಿಗೆ ಉಳಗಾಲ ಎಲ್ಲಿದೆ ತಂದೆ. ಯಾರಾದರೂ ನನಗೆ ಅನ್ನ ಹಾಕಿ ಪುಣ್ಯ ಕೊಟ್ಟಿಕೊಳ್ಳಿ, ಯಾರಾದರೂ ಅನ್ನ ಹಾಕಿ ಪುಣ್ಯ ಕೊಟ್ಟಿ. ಅಮ್ಮ ಹಸಿವೆ ಹಸಿವೆ ಎಂದು ಕಣ್ಣಿಗೆ ಚಕ್ರ ಬರ್ತಿದೆ ಅಮ್ಮ. ಪಾಪ, ಯಾರಿವರು ಈ ರೀತಿ ನಡು ರಸ್ತೆಯಲ್ಲಿ ನರಳಾಡುತ್ತಾ ಬಿದ್ದಿದ್ದಾರಲ್ಲ? ರಾಮಣ್ಣ, ಏನಾಗಿದೆ ನಿಮಗೆ? ಹಸುವೆ ಹಸುವೆ ಸಂಕಟ ಹಸುವೆ. ರಾಮಣ್ಣ, ನೀವು ಹೇಗೆ ಬಂದ್ರಿ ಇಲ್ಲಿಗೆ? ನಾನು ಸೂಕ್ತ ಸಮಯ ಬರುವುದರೊಳಗೆ ಯಾರು ಮುಂದೆ ಹೇಳಬಾರದು. ರಾಮಣ್ಣ, ನೀವಾಗ ಏನೇನೋ ಮಾತಾಡ್ತಾ ಇದ್ದೀರಲ್ಲ? ನಾನು ನಿಮ್ಮ ಸ್ನೇಹಿತ ಜಗನ್ನಾಥ್ ಇದ್ದೀನಿ. ಗೊತ್ತಾಯ್ತು ಸಾಹೇಬ್ರೇ, ಗೊತ್ತಾಯ್ತು. ನಾನು ಹೇಗೆ ಬಂದೆ ಹೇಗೆ ಬಂದೆ ನನಗೆ ಗೊತ್ತಿಲ್ಲ ಸಾಹೇಬ್ರೇ, ಗೊತ್ತಿಲ್ಲ. ನಿಮ್ಮ ಕಾಲಿಗೆ ಏನಾಯ್ತು ರಾಮಣ್ಣ? ಕಾಲು ಅಪಘಾತದಲ್ಲಿ ಕಾಲು ಕಳೆದುಕೊಂಡಿದ್ದೇನೆ ಸಾಹೇಬ್ರೇ. ನೀವೇನೋ ನನ್ನ ಹತ್ರ ಮುಚ್ಚಿಡುವಂತೆ ಕಾಣುತ್ತಿದೆ. ದಯವಿಟ್ಟು ಹೇಳಿ ರಾಮಣ್ಣ, ನಾನು ನಿಮಗೆ ನ್ಯಾಯ ಕೊಡಿಸ್ತೀನಿ. ನೀವು ನನ್ನ ತಮ್ಮ ಹಾಗೆ ಇದ್ದೀರಿ. ನಾನೇಕೆ ಸುಳ್ಳು ಹೇಳಲಿ ನಿಮಗೆ? ಯಾಕೋ ನನಗೆ ಡೌಟ್ ಬರ್ತಿದೆ ರಾಮಣ್ಣ. ಇಲ್ಲ ಸರ್, ನಿಮಗೇಕೆ ನಾನು ಸುಳ್ಳು ಹೇಳಲಿ? ಸಾಹೇಬ್ರೇ ಸಾಹೇಬ್ರೇ, ಈ ಭಿಕ್ಷೆ ಬೇಡಿ ಹಣವನ್ನು ತಗೋರಿ. ನಮ್ಮೂರು ಎಲ್ಲೈತೆ ಅನ್ನೋದು ನನಗೆ ಗೊತ್ತಿಲ್ಲ. ನಮ್ಮೂರಿಗೆ ನೀವು ನನ್ನನ್ನು ಕಳಿಸಿಬಿಡಿ ಸಾಹೇಬ್ರೇ, ಕಳಿಸಿಬಿಡಿ. ರಾಮಣ್ಣ, ಈ ರೀತಿ ಅಳಬೇಡ. ನಿನಗೆ ನಾನು ನ್ಯಾಯ ಕೊಡಿಸ್ತೀನಿ. ನಾನು ಇರೋದೇ ನ್ಯಾಯ ಕೊಡೋಕೆ. ಏನಾಗಿದೆ ನಿಜ ಹೇಳು. ಅಷ್ಟು ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ಸಾಹೇಬ್ರೇ. ನಮ್ಮೂರ ಎಲ್ಲೈತಿ ನನಗೆ ಗೊತ್ತಿಲ್ಲ, ಆದರೆ ನೀವು ನಮಗೆ ದೇವ್ರು ಸಿಕ್ಕಂಗೆ ಸಿಕ್ಕಿರಿ. ನನ್ನನ್ನು ಕರ್ಕೊಂಡು ಹೋಗಿ ನಮ್ಮ ಊರಿಗೆ ಬಿಡಿ ಸಾಹೇಬ್ರೇ. ನಿಮ್ಮ ಕೈ ಕಾಲು ಛೇ ರಾಮಣ್ಣ, ನೀವು ಈ ರೀತಿ ಕಾಲಿಗೆ ಬೀಳಬಾರದು. ನಿಮ್ಮ ನ್ಯಾಯ, ನಿಷ್ಠೆ, ಸಹಕಾರ, ಉಪಕಾರ ಇದನ್ನೆಲ್ಲ ಪಡೆದ ನಿಮ್ಮೂರು, ನಿಮ್ಮ ಸುತ್ತೂರಿನ ಜನ ನಿಮ್ಮ ಫೋಟೋ ಇಟ್ಟು ಮನ್ಯಾಗ ಪೂಜೆ ಮಾಡ್ತಾರೆ. ಅಂಥದ್ರಲ್ಲಿ ನೀವು ನನ್ನ ಕಾಲಿಗೆ ಬೀಳೋದು ತುಂಬಾ ತಪ್ಪು. ನಾನು ಒಂದು ಕೇಸಿನ ಮೇಲೆ ಈ ಊರಿಗೆ ಬಂದಿದ್ದೆ. ಇವಾಗ ಅದನ್ನ ಮುಗಿಸ್ಕೊಂಡು ಹೊರಟಿದ್ದೇನೆ. ನೀವು ಸರಿಯಾದ ಸಮಯಕ್ಕೆ ಸಿಕ್ಕಿದ್ದೀರಿ. ನಡೆಯಿರಿ, ಹೋಗೋಣ. ಆಯ್ತು, ನಡೆಯಿರಿ ಸಾಹೇಬ್ರೇ. ಬರ್ತೀನಿ, ನನಗೆ ಸ್ಟೇಷನಲ್ಲಿ ಕೆಲಸ ಇದೆ. ನಿಮಗೆ ಪುಣ್ಯ ಬರಲಿ ಸಾಹೇಬರೇ. ಅಂತೂ ನಮ್ಮೂರಿಗೆ ನಾನು ಬಂದೆ, ಅಂತೂ ನಾನು ಈ ನಮ್ಮೂರಿಗೆ ಬಂದೆ ಸಾಹೇಬ್ರೆ. ನಿಮಗೆ 7 ಕೋಟಿದ ಪುಣ್ಯ ಹತ್ತಲಿ ಸಾಹೇಬ್ರೆ. ಬಾಯ್ ದ ಬಾಯ್, ನಿಮ್ಮ ಕಾಲಿಗೆ ಏನಾಯ್ತು ಅಂತ ಹೇಳೇ ಇಲ್ಲ. ಆಗ್ಲೇ ಹೇಳಿನಲ್ರಿ ಸಾಹೇಬ್ರೆ, ಕಾಲು ಆಕ್ಸಿಡೆಂಟಲ್ಲಿ ನನ್ನ ಕಾಲು ಕಳೆದುಕೊಂಡಿದ್ದೇನೆ. ಸರಿ, ನಾನು ಮತ್ತೆ ಸಮಯ ಸಿಕ್ಕಾಗ ನಿಮ್ಮನ್ನ ವಿಚಾರಿಸ್ಕೊತೀನಿ. ನಾನೀಗ ಬರ್ತೀನಿ. ಆಯ್ತು. ಹೇ ದೇವ, ದೇವ, ಈ ರೈತನಿಗೆ ಎಂಥ ಪರಿಸ್ಥಿತಿ ಬಂತು ದೇವ. ದಶಗಿರಿ ಭಾಷಾ, ಲೇ ವಜ್ರಕಾಂತ್, ನನ್ನ ತಂಗಿನನ್ನು ಕೊಂದು ಅಲ್ಲದೆ ನನ್ನ ಕಾಲು ಕಳೆದ ಕಾರಣಭೂತ ಆದ ನನ್ನ ತಮ್ಮ ಹುಲಿಗನಿಗೆ ಗೊತ್ತಾದರೆ ನಿನ್ನ ಅರಕ್ಷಣದಲ್ಲಿ ಸುಟ್ಟು ಬಿಡುತ್ತಾನೆ. ಅಯ್ಯೋ, ಈ ಊರು ಜನ ನನ್ನನ್ನು ನೋಡಿದರೆ ನನ್ನ ಗುರುತ ಹಿಡಿಯಂತೆ ಕಾಣುತ್ತಾ ಇಲ್ಲ. ದೇವಾ, ಈ ರೈತನ ಬಾಳ, ಅನ್ನ ಹಾಕುವ ರೈತನ ಬಾಳು ಎಲ್ಲಿಗೆ ತಂದಿದೀವೋ ತಂದೆ, ಎಲ್ಲಿಗೆ ತಂದಿದೆವು? ಅಲ್ಲಿ ಯಾರೋ ಬರುವಂತೆ ಕಾಣುತ್ತಾರೆ. ಬಾಳ ನೀರಡಿಕೆ ಆಗಿದೆ. ನೀರು ಅವ್ರು ಕೆಡಿದರಾಯಿತು.
ಯಾರೋ ಹೊಸಬರು ಬಂದಂತೆ ಕಾಣುತ್ತಿದೆಯಲ್ಲ. ನೀರಿಡಿಕೆ ಆಗಿದೆ. ನೀರು ಕುಡಿ, ಸ್ವಲ್ಪ ನೀರು. ಯಾರಪ್ಪ ನೀವು? ಇಲ್ಲೇ ಸ್ವಲ್ಪ ಮುಂದೆ ಅಂಗಡಿಯಲ್ಲಿ ನೀರಿದೆ, ನಾನೇ ನಿನಗೆ ನೀರು ಕುಡಿಸುತ್ತೇನೆ. ಹೋಗೋಣ ನಡೆ. ಅಣ್ಣ, ಇಷ್ಟು ದಿನ ಎಲ್ಲಿ ಹೋಗಿದ್ದೆಣ್ಣ? ನಾನು ಎಲ್ಲಿ ಹೋಗಿದ್ದು ಅದು ಒಂದು ಅರ್ಥ ಇಲ್ಲಪ್ಪ. ಅದು ನಾನು ಇರುವ ಜಾಗ ಯಾವುದನ್ನೋದು ನನಗೆ ಗೊತ್ತಿಲ್ಲಪ್ಪ, ಗೊತ್ತಿಲ್ಲ. ಏನಿನ್ನೆ ಅವತಾರ? ಏನಾಗಿದೆ ನಿನ್ನ ಈ ಕಾಲಿಗೆ? ಆ ಊರು ನಾನು ಕಾರು ಆಕ್ಸಿಡೆಂಟಲ್ಲಿ ಕಾಲು ಕಳೆದುಕೊಂಡಿದ್ದೇನಪ್ಪ. ಅಣ್ಣ, ಯಾವ ಕಾರದು? ಯಾರೆಂದು ಹೇಳವರು? ಕ್ಷಣಾರ್ಧದಲ್ಲಿ ಹೋಗಿ ಬಂದು ಅವರ ಕೈ ಕಾಲುಗಳನ್ನು ಕತ್ತರಿಸಿ ಬರುತ್ತೇನೆ. ಬೇರೆ ಯಾರು ಅಲ್ಲಪ್ಪ, ಈ ಊರಲ್ಲಿ ಮೆರೀತಿರುವ ವಜ್ರಕಾಂತಪ್ಪ, ವಜ್ರಕಾಂತ. ಲೇ ವಜ್ರ, ನನ್ನ ಒಡಲಿಗೆ ಬೆಂಕಿ ಹತ್ತಿತ್ತು. ಆಕಾಶವೇ ದರಗುಳಿಯಲ್ಲಿ ಭೂಮಿಯೇ ಬಾಯ್ಬಿಡಲಿ. ಕ್ಷಣ ಅರ್ಧದಲ್ಲಿ ಬಂದು ನಿನ್ನ ಕತ್ತನ್ನು ಕತ್ತರಿಸಿ ನನ್ನ ತಂಗಿ ಗೋರಿಗೆ ಅಭಿಷೇಕ ಮಾಡಲೇಬೇಕು. ನಡೆ ಅಣ್ಣ, ಹೋಗೋಣ. ನಂಬಿಸಿಕೊಂಡಿ ಸ್ವರ್ಗವನ್ನು ತಿರುಗಿದ ಸಂಧಿ ಮಗನನ್ನ ನೋಡಿದ ಮಂದಿ ಪ್ರೀತಿಗೆಲ್ಲ ಜಾತಿಯಂದಿ ಮಗನಾಕ ನಂಬಿಸಿಕೊಂಡಿ ಸ್ವರ್ಗವನ್ನು ತಿರುಗಿದ ಸಂಧಿ ಮಗನನ್ನ ನೋಡಿದ ಮಂದಿ ಬಂಗಾಳಿಯಾಗಿ ಹಾರಿ ಬಿರುಗಾಳಿಯಾಗಿ ಹಾರಿ ಬಂಗಾಳಿಯಾಗಿ ಬಂದಿ ಬಿರುಗಾಳಿಯಾಗಿ ಹಾರಿ ಇದೆಲ್ಲ ಚಿನ್ನು ಹೇಳ್ ರಜ. ರಿಯಲ್ ಹೆಸರು ಹೇಳ್ಬಿಟ್ನೆ ನೀನು. ಮಲ್ಲಿ ಅವರು ಸುಮ್ಮನೆ ಈ ತರ ತಿರುಗಾಡೋದು ಬೇಡ. ಬೇಡ ಬೇಡ. ನಿಮ್ಮ ಅಪ್ಪರಿಗೆ ಹೇಳಿ ಹಾ, ಮದುವೆ ಆಗಿಬಿಡೋಣ. ಓಕೆ, ನೀವು ಹೇಗೆ ಹೇಳ್ತಿರೋ ಹಾಗೆ ಮದುವೆ ಆಗೋಣವೇ. ಮದುವೆ ಆದ ನಂತರ ಹನಿಮೂನ್ಗೆ ಎಲ್ಲಿ ಹೋಗೋದು? ದೋಸ್ತ್, ನೀ ಎಲ್ಲಿ ಅಂತ ಅಲ್ಲಿಗೆ.
ಆಲ್ಮಟ್ಟಿ ಬೇಡ, ಸಿಂಗಾಪುರ್, ಅಲ್ಲೂ ಬೇಡ, ಶ್ರೀಲಂಕಾ, ಸ್ವಿಟ್ಜರ್ಲ್ಯಾಂಡ್ ಹೋಗೋಣ, ಎಲ್ಲಿ ಬೇಡ. ಸೆಟ್ಟಿಗೆ ಹೋಗೋಣ. ನನ್ ಬಾಯಾಗ ಬಂದಿತ್ತದು, ನೀನೇ ಹೇಳಿದ್ ನೋಡು. ಸೆಟ್ಟಿಗೆ ಹೋಗೋಣ. ಎಸ್. ಹೆಂಗ ಭಜನಾ? ನಿಮ್ಮಪ್ಪ ವೇಟಿಂಗ್. ಬ್ಯಾಡ್ರು ಅಂದ್ರು ಕೇಳಂಗಿಲ್ಲ, ಒಳಗೆ ಎಬ್ಸ್ಕೊಂಡ್ ಬರ್ತಾವ. ಹಾ, ನಮ್ಮಪ್ಪ ನಿಮ್ಮಪ್ಪ ಅಂತಾರೆ ಅಷ್ಟ. ಅಪ್ಪ ಬೇಡ ಈಗ. ಅಪ್ಪ ಬಂದಂದ್ರೆ ತಾಳಿ ಕಟ್ಟಿ ಸೀದಾ ಹಣ್ಮನಿಗೆ ಹೋಗಿಬಿಡೋಣ ಅಷ್ಟ. ಅಷ್ಟ ಆಶೀರ್ವಾದ ತಗೊಂಡ್ ಹೋಗ್ಬಿಡಣ. 16ರ ಹುಡುಗಿ ಬಂದಳ ಕೊಡಪಡಿ ಎಂತಾಳ ಪ್ರೀತಿಯ ಬದುಕ ಮೊದಲ ಜವಾರಿ ಮಡಕ ಬಂದರ ಭಾವಮ್ಮರ ಕಣಕ ಮೊದಲ ಜವಾರಿ ಮಡಕ ಬಂದರ ಭಾವಮ್ಮರ ಕಣಕ ನೋಡಿ ನೀವು ಅಲ್ಲಿ ನಿಂತ್ಕೊಂಡು ನೋಡ್ರಿ ಏನ್ ಮಾಡ್ಲಿ ಎಲ್ಲ ನೋಡಿದ ಮದಿ ಮಾಡ್ತಾನ ಒಟ್ಟ ನಿಮ್ ತಾಳ್ಮೆ ನಾವ್ ಹಿಂಗ ಅಲ್ಲ ಇನ್ನವನು ಮದ್ವಿ ಮಾಡ್ಬೇಕೀಗ. ಅಲ್ಲಿ ಕೇಳ್ಕೊಂಬರಕ್ ಹೋಗಿದ್ನಿ. ಹಾ ಅದೇ ಅಲ್ಲೇ ಎದಕ್ ಹೋಗಿದಿ? ಕೇಳ್ಕೊಂಬರಾಕ. ಹಾ ಅಂದ್ರೆ ಇಬ್ರದ್ದು ಹೊಂತೈತಿಲ್ಲ ಕೇಳ್ಕೊಂಬರಕ್ ಹೋಗಿದ್ನಿ. ಹೊಂದ ಬೇಕ ಸೂಪರ್ ಜೋಡಿ. ಹಾ ಮತ್ತ ನೀವ ಹೊಂಸೋರ್ ನನ್ನ ಯಾಕೆ ಅಲ್ಲಿ ಹತ್ಬಿಟ್ಟಿದ್ರಿ? ಮುಹೂರ್ತ ಸ್ವಲ್ಪ ಚಲೋ ಬರ್ಲಿ ಅಂತ ಹೆಂಗ? ಹಾ ಆಕೆ ಯಾವ ಕಿರಾಕತ್ತಾಳ ನೋಡಿ. ಏನು ಚಂದ ಜಾಡಿಸ್ತೀರಿ? ಸುಮ್ಮನೆ ಯಾರಿಗೆ ಹೇಳ್ಬೇಡ. ನಿಮ್ಮ ಅಪ್ಪ ವಯಸ್ಸಾದ್ರೂ ನೋಡಿ ಹೆಂಗದ ನೋಡು. ಏನು? ಏಯ್ ಬಿ
ಮುಂದಿನ ಒಂದು ಜಡ್ತಾನ ಒಂದು ನಾವು ಎಲ್ಲಿ ಗಂಟು ಬಿದ್ದಿರಲಿ ಅವನು ವಯಸ್ಸಾಗೈತೆ ಬೇಡ್ರಿ ಏ ಅನ್ಬೇಡ ಅವ್ನಿಗೆಲ್ಲ. ಗಿಡ ಮುಪ್ಪಾಗಿರ್ಬೋದು ಹುಳಿ ಹೆಂಗ್ ಹೋಗತ್ತಲೆ ವಾ ಸೂಪರ್. ಪೂರ ತಿಂಡಿ ಗಡಿ ಐತಿದ ತಿಂಡಿಲಿ ಐತದ ವಿಚಾರ ಮಾಡ್ರಿ ಈಗ ಹಿಂಗದನ ಅವಾಗ ಹೆಂಗಿರ್ಬೇಕು ಹಾ ನೋಡಿನ ತುಂಬಾ ಐತ ತುಂಬಾ ಮಳ ತುಂಬಾ ಅಲ್ಲ ಅದ ಕುಂಬಿ ಜಿಗಿದಿದ್ದೇವು ಅಲ್ಲ ಸಣ್ಣಿಲ್ಲಿ ಏನು ಆಕೆ ಅವಕ್ಕೆ ಮೇಯಾಕಲಿ ಓ ಅವ್ರ ಅತ್ತೆ ಮಗಳಲ್ಲ ನನಗೂ ಕನ್ಫ್ಯೂಸ್ ಆಗೈತೆ ಅವನು ಇರ್ಲಿ ಬಿಡ ಏನ್ ಈಗ ನಿಮಗೆ ಮದುವೆ ಮಾಡ್ಬೇಕಲ್ಲ ಇಲ್ಲ ಅವಲೇಕೈತೆ ಹಾ ಅವರು ಹೆಣ್ ಮಾಡಿ ನಮ್ಮ ಅಪ್ಪ ಹೊಂತ ಮರಿ ಅವನ ಅಣ್ಣಗೂ ಮಿಕ್ಕಿ ಬಂದ ಅವನು ಹಂಗ ಹೋಲ್ ಬಿಡ್ರಿ ಮಾವ್ರ, ಎಲ್ಲಿ ಹೋಗ್ಲಿ ನಿಮ್ಮ ಮಗಳು ಕೊಟ್ಟು ಬಿಡ್ರಿ. ಮತ್ ಬೆಳತನಕ ಬಂದು ಎಲ್ಲಿ ತಿಂಡಿಲ್ಲ ಜಾಗ ಪರಕಾತ ಯಾರಿಗೆ ನನ್ನ ಮಗಳು ಮತ್ ಸುಂದ್ರಿನ ಅಪ್ಪ ಹೆಂಗ ನನ್ನ ಮಗಳು ಹಂಗಿರಾಕಿನ ಬೀಜ ಇದ್ದಂಗ ಬೆಳಿ ಕರೆಕ್ಟ್ ಇಲ್ರಿ ಮತ್ತೆ ನಾನು ಹಿಂಗ ನಮ್ಮ ಮಗಳು ಹಂಗಿರಬೇಕಲ್ಲ ಹೆಂಗ ಮಗಳ ಮಾವರ ಹಳ್ಯಾನು ಸೂಪರ್ ದನ್. ಅವನು ನೋಡಂಗಿಲ್ಲ. ಇಲ್ಲಿ ಮೂರಕ್ಕೊಂದೊಂದು ಸಂಬಂಧ ಇಲ್ಲಲೇ ನಿನ್ನ ಮುಗ ಬೇರೆ ಆಕಿ ಮುಗ ಬೇರೆ ನನ್ನ ಮುಗ ಬೇರೆ ಎಲ್ಲಿ ಮಾಡಿ ಮನಿ ಹಿಂದೈತೆ ಬಾಗ್ಲೆ ಕಡಿ ಸರಿತನಪ್ಪ ಇಲ್ಲ ಹುಸನ ಇದಾವ ಹಂದಿ ಮರಿ ಅವನ ನಾಳೆ ನಮ್ ಕೊಟ್ಟು ಮಕ್ಕಳಾದ್ರೂ ಚೆನ್ನಾಗಿ ಕೊಡ್ತಾರೆ. ಹಾ ಇರ್ಲಿ ಕೈ ಬಿಡ ಮದುವೆ ಈಗ ಕೈ ಬಿಡಿ ಈಗ ಎಲ್ಲಿ ಎಷ್ಟು ಅವಸ್ರೆ ತಡ್ಕೋ ಈಗ ಅಲ್ಲಪ್ಪ ಮೊದಲ ಸೀನ್ ನಡೆದಿತ್ತಲ್ಲ ಅವಾಗ ಈಗ ಮದುವೆ ಮಾಡಿ ಕೊಟ್ಟು ಬಿಟ್ರೆ ಸ್ವಿಟ್ಜರ್ಲ್ಯಾಂಡ್ ಹೋಗ್ಬಿಡ್ತೀನಿ. ಯಾರು ಮನೆಗೆ ಹೋಗ್ಯಾರ. ಅವ್ ಎಲ್ಲಿ ಹೇಳ್ದ ಎಲ್ಲಿಕ್ಕೆ ಎಲ್ಲಿ ಸ್ವಿಟ್ಜರ್ಲ್ಯಾಂಡ್ ಇದು ಗೊತ್ತಾಗಲ್ಪ ಸೂಸೈಡ್ ಮಾಡಿಲ್ಲ ಇಲ್ಲ ಅಲ್ಲಿ ಆತ ಅಲ್ಲಿಗೆ ಹೋಗ್ರಿ ಅಣ್ಣ ಒಂದು ಕಮ್ಮನ್ ಮಂತ್ರ ಹೇಳ್ರಿ ನಮ್ಮ ಕಡೆ ಹಾರ ಹಾಕೋದು ಏನಿಲ್ಪ ಪದ್ಧತಿ ಕೈ ಜೋಡಿಸಿ ಬಿಟ್ಬಿಡಾರ ಹಾರ ಇಂದ್ರ ಹಾಕಿ ಕಮ್ಮನ್ ಮಂತ್ರ ಹೇಳ್ಬೇಕ್ರಿ ಹಾ ಇದೆ ಅಂತ ಮಂತ್ರ ಒಮ್ಮೆ ಕಳ್ಸಕ್ಕೆ ಕೂತೇನ ಅವ್ರು ಓಂ ಗಂಟೆ ಎಲ್ಲಿದ್ದು ಈ ಗಂಟೆ ಸಪ್ಲಿಯಲ್ಲಿ ಗೊತ್ತಾಗಿಲ್ಲ ಓ ಸೇಮ್ ನಮ್ಮ ಮನ್ಯಾಗ ಹಿಂಗ ಬರ್ತೈತಿ ನೋಡಿಪ್ಪ. ನಮ್ಮ ಮನೆ ಒಂದು ಗಂಟೆ ಕೇಳೇನಿ ಹೌದು ಮತ್ತೆ ಅವಾಗ ಕೇಳಿರ್ತಾನ ನಾನು. ಆ ಸಪ್ಲಿಕ್ಕೆ ಹಂಗೆ ಕೇಳಿದ್ಲು ಇರ್ಲಿ ತಂಗಿ ಅಂದ್ರೆ ಪೂಜೆ ಅದು ಮಾಡ್ತೇವಲ್ಲ ಗಂಟೆ ಸಪ್ಳ ಆಗೋದ ಇರ್ಲಿ ಎಲ್ಲಾದ ಕುರ್ಸಾಲ ಹೊಟ್ಟಿನ ಅವನು ಮದುವೆ ಮಾಡ್ತಾನ ಅಲ್ಲಿ ಹೋಗ್ತಾನ ಅವನು ಗಂಟೆ ಮದುವೆ ಮಾಡ್ತಾನ ಬಾರೋ ಹೆಂಗ್ ಬರ್ತಾವ ಇದು ನೋಡಿ ಮದುವೆ ಮಾಡೋ ಸ್ಟೈಲಿಂಗ್ ಅಲ್ಲೇ ಏನು ಮರ್ಯ ನೀವೆಲ್ಲ ನೋಡ್ರಿ ಮದುವೆ ಮಾವರ ಒಬ್ಬ ಮೊನ್ನೆ ನೀವು ಯೂಟ್ಯೂಬ್ದ ಪೇಮೆಂಟ್ ಕ್ಲಿಯರ್ ಆಯ್ತಾ? ಯಪ್ಪ ಅದನ್ನೇ ತೆಗಿ ಬ್ಯಾಡಲಿ ಯಾಕ್ರಿ? ಮಂಗ್ಯಾನ ಮಕ್ಕಳು ನವಂಬರ್ 22ಕ್ಕೆ ಹಾಕ್ಯಾರ ಕರೆ ಜನವರಿ 7 ಆದ್ರೂ ಬಂದಿಲ್ಲ ಪೇಮೆಂಟ್ ನಿಂತು ಹೊಯ್ಕೊಳ್ಳೆ ಮತ್ತೆ ಅವ್ರ ತಿಳಿ ತೋರಿಸ್ತತಿ ನಿಮ್ಮ ಬ್ಯಾಂಕ್ನಾಗ್ರೆ ನಮ್ಮ ಬ್ಯಾಂಕ್ನಾಗ್ರೆ ನಿಮ್ಗೆ ಜಮಾ ಆಗಿಲ್ಲ ಅಂತ ಹೇಳ್ತದ. ನಿಮ್ಮ ಬ್ಯಾಂಕಿಗೆ ಬಂದ್ರೆ ಅವ್ರಿಗೆ ತಗೋತಾರೆ ನಿಮ್ಮ ಸರ್ ನಮಗೇನು ಸಂಬಂಧ ಇಲ್ಲ. ಯು ಟೆಲ್ ಮಿ ಓನ್ಲಿ ಯುವರ್ ಯೂಟ್ಯೂಬ್. ಆ ಮಂಗ್ಯ ಮಕ್ಕಳು ಹೇಳ್ತಾರು ಓ ಐ ಡೋಂಟ್ ನೋ ನಾವು ಕಳ್ಸೇವು ನೀವು ಡೌನ್ಲೋಡ್ ಮಾಡ್ಕೋತ ಅವ್ರ ಹತ್ತಾರ ಡೌನ್ಲೋಡ್ ಮಾಡ್ಕೋಕೆ ಇವ್ರು ಬಂದ್ರೆ ನಮ್ಮ ಕಡೆ ಇನ್ನೂ ಬಂದಿಲ್ಲತ್ತಾರ. ನೀ ಎಲ್ಲರೂ ಬೇರೆ ಕಡೆ ಡೌನ್ಲೋಡ್ ಮಾಡಕ್ ಹತ್ತಿದ್ದೆ ಅಂದ್ರ ಇವ್ರಲ್ಲೇ ಒಂದೈತಿ ಎಲ್ಲಿ ಡೌನ್ಲೋಡ್ ಮಾಡ್ಲಿ ಅದು ಓಯಪ್ಪ ಪಾಸ್ಬುಕ್ ಎಂಟ್ರಿ ಮಾಡ್ಕೋಬೇಕಲ್ಲ ಗೊತ್ತಾಗೈತೆ ನಿಮ್ಗೆ. ಪುಣ್ಯ ಹತ್ತು ಎಂಟ್ರಿನೂ ಆತು ಕಂಟ್ರಿನೂ ಆತು ಇನ್ನು ಬರೇ ಮಿಲ್ಟ್ರಿ ಹೊಡೆದು ಅಂತ ಒಂದು ಐದು ಬಾಕಿ ಆಯಪ್ಪ ಇರ್ಲಿ ನೀವು ಏನು ಎಲ್ಲಿ ನೋಡು ಅವನು ಇಡ್ಲಿ ಹಳ್ಯಾಗಿರ್ತಾವ ಕಡ್ಲಿ ನೀನು ಹೇಳು ಮುಂದಿಂದ ಬೇಡ ಇವ್ರದಷ್ಟು ಕಿಮ್ಮತ್ತ ಅದು ನಮ್ಮ ಪರಿಧಿ ಅಂತ ನಾನು ಹಳೆ ಹೆಂಗದಾನಂದ್ರ ಮಾಮಾರ ಅಲ್ಲಿ ನೋಡಲಿ ಅವ ಎಲ್ಲೋ ನನ್ನ ಮಗಳು ಇದು ಐತಿ ನಾನು ಎತ್ತು ಹೊಯ್ಕೊತ ಆಗ್ತದ ಯಪ್ಪ ಅಬ್ಬೊಬ್ಬ ಬರ್ದು ನಾವೇನು ಬೆಳತನಿಗೆ ಆಗತ್ತೆ ಅಲ್ಲಿ ನೋಡ್ತಿ ಎಲ್ಲಿ ನೋಡಿದ್ರೆ ಏನು ಗೊಂಜಾಳ ದಂಟ ಗೊತ್ತಾಗೈತಿ ಆದ್ರೆ ನಿಮ್ದು ಹಂಗಿರ್ಬೇಕು ತಂಗಿ ನಮ್ದು ಬರೀ ಗೋಕಾಕ್ ಕರ್ದಂಟ ಏ ಹುಡುಗಿ ಹುಡುಗ ರೊಟ್ಟಿ ಮಾಡ್ತೀರನ್ರಿ ಹಿಚಿಕ್ ಹಿಚಿಕ್ ಮಾಡ್ತಾನ ಹಿಟ್ಟ ಡೌನ್ಲೋಡ್ ಬರ್ಬೇಕ. ಈಗ ಇರ್ಲಿ ಇಲ್ಲ ಮಾವರ ಅವರು ಆಲ್ಮಟ್ಟಿನೂ ಬೇಡತ್ತ ನಿಮ್ಮನ್ನು ಸ್ವಿಟ್ಜರ್ಲ್ಯಾಂಡು ಬೇಡತ್ತ ಶ್ರೀಲಂಕಾನು ಬೇಡತ್ತ ಸೆಡ್ಡಿಗೆ ಹೋಗೋಣತ್ ಹೆಂಗ್ ಹೋಗೊಂಡ್ರೆ ಶೆಟ್ಟಿಗೆ ಹೋಗುರಿ ಅಲ್ಲಿ ಹೋಗಿ ಕುಂಟಾ ಬಿಲ್ಲಿ
ನಮ್ಗೇನಾಗುದೈತಿ ನೋಡಪ್ಪ ನನ್ಗೆ ಗೊತ್ತಿಲ್ಲ ಈ ಶೆಡ್ಡಿಗ್ರಿ ಹೋಗು ದಡ್ಡಿಗ್ರಿ ಹೋಗ ಒಟ್ಟು ಮದುವೆ ಮಾಡಿ ಕರ್ತವ್ಯ ತಂದು ಮಾಡಿ ಒಂದು ಮದುವೆ ಮಾಡ್ರಿ ಜೋಡಿಸ್ರಲ್ಲ ಎಲ್ಲಿ ಜೋಡಿಸ್ಲಿಲ್ಲ ನೀ ಅಲ್ಲಿ ಹೋಗಿ ಈಗ ಇರ್ತಾಳ ನಾವು ಇಲ್ಲೇ ಡಿಂಗಿ ಚಿಕ್ಕ ಮಾಡ್ಕೊಂಡಿರ್ತಾನ ಹಾ ನನ್ನ ವೈರಿ ಕಾಲಿಂದ ಹೆಂಗಾದ್ರು ಸೀಸನ್ ಐತಿ ವೈರಿ ಬಾಯ್ ನೀನು ಹೋಗೋಣ ಬಾ ಏಟ್ ಮರಿ ಪೇಮೆಂಟ್ ಏನಿಲ್ಲ ಪುಕಟ ಊರ್ ಐತಳ ಪೊಕಟ ಇರ್ಲಿ ಎಲ್ಲಾರು ಓದೋದು ಹಿಂಗ ಇಟ್ಟಾರ ನನ್ನ ಚಿಪ್ಪಾಡಿ ಚಿಪ್ಪಾಡೆಲ್ಲ ಬರೇ ಬೆಂಡ್ ಐತಿ ಈಗ ಮ್ಯಾಲಿನ ತೆಗದಾರ ಈಗ ಬರೇ ಬೆಂಡ್ ಎಲ್ಲಿ ನೋಡಲಿ ಸಾಕಾಗೈತಿ ಎಟ್ಟರ ನೋಡ್ಲಿ ನೋಡಿ ಹೋಗೈತದ ಎಲ್ಲ ಇದು ಜಳಕ ಮಾಡಿನಳ ಹಾ ಸಾಬಾಣ ಹಚ್ಚಿನ ಸಂತೂರ ಶಾಂಪು ಬೇಕೇನ್ರಿ ಇಲ್ಲ ಅದಾವ ಮನ್ಯಾಗ ಇಲ್ಲ ಎಲ್ಲಿ ಸಾಬಣ ಹಚ್ಚಿ ಹೇಳತ್ ಮತ್ತೆ ಜಳಕ ಗುಡಿಗಿದ್ದಲ್ಲಿ ಜಳಕ ಬಂದಾಗೈತಿ 3 ತಿಂಗಳಾಯ್ತು ಈಗ ಜಳಕ ಬಿಟ್ಟೆ ಮಾವ್ರ ಓಪ ನೀವು ಮನೆ ಧರ್ಮಸ್ಥಳಕ್ಕೆ ಹೋಗಿದ್ರಲ್ಲ ಹೋಗಿಲ್ಲಪ್ಪ ನೀವು ಹೊಳ್ಳಿ ಬರ್ತಿರಲ್ಲ ಡೌಟ್ ಐತಿ ಅದಕ್ಕೆ ನಿಮ್ಗೆ 10 ಸಲ ಫೋನ್ ಹಚ್ಚಿ ನಮ್ಮ ನಾಟಕ ಬರ್ರಿ ಅಂತಂದ ಅದಕ್ಕೆ ಇದಕ್ಕ ಗುಡಿಗೆ ತೊಳಕ ಇಲ್ರಿ ನಿಮ್ಮ ಮಗಳನ್ನ ತೊಗೊಳಕ ಕಮ್ಮಗಿದ್ನಿಲ್ಲ ಅಲ್ಲಿ ಒಂದು ಜೋಡಿ ಮಾಡ್ಕೊಂಡು ಕಮ್ಮಗಿದ್ನಿ ಕರೆಸಿ ಬಿಟ್ಟು ಇಲ್ಲಿ ಏನ್ ಮಾಡೋದು ಮಾಲಿನೂ ಇಲ್ಲ ಸಂಗಿನೂ ಇಲ್ಲ ಕಡೆಗೆ ಗುಂಗೆ ಐತದ ಅದು ಹೋಗೈತೆ ಅಲ್ಲಿ ಇರ್ಲಿ ಏನು ಹೋಗೋಣ ಫೋನ್ ಮಾತಾಡತ್ತೀರ ಇಡ್ಲತ್ತ ಹೊಳೆಯನ್ನು ಇವ್ ಏನೋ ಗೂಟ ಇಟ್ಟ ನೀವು ಅಂತ ಬಿಡ್ತಾನೆ ಹೊಳಿ ನಿಮ್ಮ ಅಪ್ಪನ ಕಚ್ಚಿ ಕಳಿ ಅವನ ಅಂದನಿಪ್ಪ ಕಚ್ಚಿ ಸುತ್ತ ಬರಬೇಡವ ಒಳಗೆ ಏನೂ ಇಲ್ಲ ಇಲ್ಲ ಅಂಡರ್ವೇರ್ ಒಂದಿತ್ತ ಅದನ್ನು ಅಲ್ಲೇ ಬಸ್ನಾಗ ಬಿಟ್ಟು ಬಂದನು ಇನ್ನು ಅದೊಟ್ಟು ಕಳೆದು ಬಿಡೋಕೆ ನಂದಿನ್ನು ನೀನು ಅವ್ನು ಹೋಗಲೆ ಮತ್ತೆ ಹೋಗಾಕ ನೀವು ಬಿಟ್ರಲ್ಲ ಮದುವೆ ಮಾಡಿಸಿ ಹೋಗ್ ನವ್ನು ನೀ ಹೋಗಿ ಹೊಡೆದು ಬೇಕು ನನಗೆ ಅರ್ಜೆಂಟ್ ಐತಿ ಎದಕ್ಕೆ ಮಿಸೇಜ್ ಮಾಡತ್ತಂತ ತಡೆಯೋ ಯಾರಿಗ ಇಲ್ಲ ನಿಮ್ಮ ಅವತ್ತಾನವ ನಿಮ್ಮ ಕೆಲಸ ನೀವು ಮಾಡ್ರಿ ನನ್ನ ಕೆಲಸ ನಾ ಮಾಡ್ತಾನೆ ಬೆಳ್ತಾನ ಓಡುತ್ತಾನ ಹಿಂಗ ಹೊಡ್ಕೊಳತ್ತಾನ ಡೊಳ್ಳಲ್ಲ ಗಡ್ಡಿನ ಬಾರಿಸ್ತೇವೆ ನಾವಿಲ್ಲ ಹಲಿಗೆ ತೊಂಬರಿ ಅಂತೇಳಿ ನಾನು ಸೆಂಟ್ರದಾಗ ಕೊಂಡ್ರು ಸರಿ ಡಂಕ ಚಲೋ ಮಾಡಿಡಮ್ಮ ಮಾವರ ಓಪ ನಾವು ನೀವು ಹೈಸ್ಕೂಲ್ದಾಗ ಇದ್ದಾಗ ಬಾಲಿಂಗ್ ಹೆಂಗ್ ಮಾಡ್ತಿದ್ರಿ ನೀವು ಇವ್ ಅಲ್ಲಿಗೆ ಬಂದಪ್ಪ ನಿಮ್ ಬಾಲಿಂಗ್ ಈಗ ಬ್ಯಾಟಿಗೆ ಐತಿ ಬಿಟ್ಟು ಅಲ್ಲೇ ಹಾಕ್ತಾನು ಯಪ್ಪ ಹೆಂಗ್ ಮಾಡ್ತಿದ್ ಬಾಲಿಂಗ ಇರ್ಲಾಕ ತಂಗಿ ನಾನು ಹೋಗ್ತಾನು ನೀವು ಪಾಠ ಮದುವೆ ಮಾಡ್ಕೋರಿ ಕುಣಿತಾನ ನಮ್ಮಪ್ಪ ಕುಣಿತಾನ ಕುಣಿದಿಲ್ಲ ಈಗ ತಾಕತ್ತಿಲ್ಲ ಇಲ್ಲ ಮದುವೆ ಮಾಡ್ಸಾರ್ದ ಹೋದಲ್ಲ ಅಪ್ಪ ನೀವು ಬರೀ ಒಳಗಾರ ಮಾಡಬಾರ್ದು ದೋಸ್ತ ಒಳಗೆ ಹೊರಗೆ ಮಾಡ್ಬಿಟ್ಟು ಸಾಕಾಗಿಲ್ಲ ಆದ್ರೂ ಎಲ್ಲಿ ಜೋಡಿಸೋದಿಲ್ಲ ಏನೂ ಇಲ್ಲ ಎಲ್ಲ ಕ್ಯಾನ್ಸಲ್ ಹಾ ಮಾಡ್ರಿ ಬಂಗಾರದ ಬೇಕಪ್ಪ ಇದೇನ್ ಬೇಡ ಬಿಳಿದ ಇಲ್ಲ ಬೆಳ್ಳಿ ತುಟ್ಟಾಗಿತ್ತ ಅವೆಲ್ಲ ಬೇಡ ನಮ್ಗೆ 1 ಲಕ್ಷ ಸಿಗೋದು ಬೇಕು ಮಲ್ಲಿ ಅವ್ರ ಜಲ್ದಿ ನಡಿ ಮದುವೆಗೆ ಬಂದ್ಬಿಡೋಣಂತ ತುಂಬಾ ಥ್ಯಾಂಕ್ ಯು ಎಲ್ಲರಿಗೂ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಜನರಿಗೋಸ್ಕರ ದುಡಿಯುತ್ತರ ರೈತರ ಮೈ ತಲೆ ಮೇಲೆ ಹೊಡೆಯುತ್ತರ ಹರಾಮ್ ಕೋರ್ ನನ್ನ ಮಕ್ಕಳ್ಯ ಎಲ್ಲದಿರ್ಲಿ ಹೊರಗೆ ಬರ್ರಿ ಯಾರ ಕೋಟಿ ಒಳಗ್ ಬಂದ್ ಏನ್ ಮಾತಾಡಕತ್ತಿ ಅಂತ ಕಬರ್ ಐತನ ಹುಲಿಯ ನಿನ್ನ ಮೈಯಾಗ ಜನರ ತಲೆ ಮೇಲೆ ಹೊಡೆದು ಕೋಟೆ ಕಟ್ಟುತ್ತಿರುವ ನಿಮ್ಮಂತ ಲುಚ್ಚಾನನ ಮಕ್ಕಳಿಗೆ ಕೋಟಿ ಬರೋ ಒಳಗೆ ಬರಾಕ್ ಪರ್ಮಿಷನ್ ತಗೋಬೇಕೇನಲ್ಲೇ ಲುಚ್ಚ ವಜ್ರಕಾಂತನ ನಾಯಿ ನನಗೆ ಇಷ್ಟು ಮಾತಾಡ್ತೀಯನಲ್ಲೇ
ನೀ ಬಂದೂಕ್ ತೋರಿಸಿದ್ರ ಅಂಜಿ ಓಡಕ್ಕಿನ ತಿಳ್ಕೊಂಡಿ ಅನ್ಲಿ. ಏಯ್ ಅದು ನಿನ್ನ ಮೂರ್ಖತನ. ನಿನ್ನ ಆಸ್ತಿ ಎಲ್ಲ ನನ್ನ ಹೆಸರಲ್ಲಿರುವಾಗ ನಿನ್ನಿಂದೇನು ಮಾಡಲು ಸಾಧ್ಯವಿಲ್ಲ. ಈಗಾಗಲೇ ಇದ್ದ ಆಸ್ತಿ ಎಲ್ಲ ಅವನ ಹೆಸರಿಗೆ ಹೋಗಿದೆ. ಅಂದ್ರೆ ನೀನು ಈ ತರ ಮಾತಾಡ್ತಾ ಇದ್ದೀಯ. ನೋಡೋ, ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೇನೆ, ಮರ್ಯಾದೆಗೆ ಇಲ್ಲಿಂದ ಹೊರಟು ಹೋಗಲು ಬಂದಿಲ್ಲ ಮಗನೇ. ಆ ದೇವಾಸುರನು ತಾಯಿಗೋಸ್ಕರ ಚಕ್ರಾಸುರನ ಸಂಹಾರ ಮಾಡಿದ ಹಾಗೆ ಈ ಶನಿಯೇ ಅಡ್ಡ ಬಂದರೂ ಸರಿ, ಈ ರೈತರಿಗಾಗಿ ನೀನು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಅಡ್ಡುಗಾಲು ಹಾಕಿ ನಿನ್ನನ್ನು ಉದ್ದಗಲಕ್ಕೂ ಕಡೆದು ನಮ್ಮೂರಿನ ಅಗಸಿ ಬಾಗಿಲಿಗೆ ಹಾಕಲಿಲ್ಲ. ನನ್ನ ಹೆಸರು ಕಾಡಾನೆಗಳ ಜೊತೆ ಕಾದಾಡಿದ ಹುಲಿಯಾನೇ ಅಲ್ಲ. ಕಾನೂನನ್ನ ಕೈಯಲ್ಲಿ ತಗೋಬೇಡ. ಇವರಿಗೆ ಕಾನೂನು ಪ್ರಕಾರವಾಗಿ ನಾನು ಶಿಕ್ಷೆ ಕೊಡ್ತೇನೆ. ಇನ್ಸ್ಪೆಕ್ಟರ್, ಅರೆಸ್ಟ್ ಹಿಮ್. ನಿಲ್ಲು ಚಂದ್ರಕಾಂತ್, ನಿನ್ನ ಮೈ ಮೇಲಿರುವ ಟವೇಲು ನಮ್ಮ ಅಣ್ಣಂದು. ಅರ್ಪಿಸು ಅದನ್ನು ನಮ್ಮ ಕಣ್ಣನ ಕಾಲಿಗೆ. ಮುಗಿತೇನ ಅಲ್ಲ, ನಮ್ದೇನ ನಿಂದೇನೈತಿ? ಮಾತಾಡ್ರಿ ಅಣ್ಣ. ನಮ್ಮನ ಅಣ್ಣ, ಇಂದು ನಮ್ಮ ತಂಗಿ ಆತ್ಮಕ್ಕೆ ಶಾಂತಿ ಸಿಕ್ಕಿತು. ಇನ್ನು ಮುಂದೆ ನಾವೆಲ್ಲರೂ ಕೂಡಿ ಒಂದಾಗಿರೋಣ. ನಿಮ್ ಜೋಡಿ ನಾನು ಒಬ್ಬ, ನಮ್ ಫ್ಯಾಮಿಲಿ ಒಂದಾದ್ರಿ, ಎಲ್ಲಾರು ಒಂದ. ಹಾ ಹೇಳಿ, ನಮ್ನೆಲ್ಲರೂ ಒಂದ್ ಮಾಡಿ ಸಾಯ್ಬೇಕು. ನಮ್ ಕಾರಣ ಎಲ್ಲರಿಗೆ ಈ ಒಂದು ನಾಟಕವನ್ನು ಅಭಿನಯಿಸಿ ಎಲ್ಲರಿಗೂ ಮನೋರಂಜನೆ ಕೊಟ್ಟಂತ ಈ ಒಂದು ಕಲಾ ತಂಡಕ್ಕೆ ಸರಿ ರುಕ್ಮಿಣಿ ಮ್ಯೂಸಿಕಲ್ ಅಂಡ್ ಚಿತ್ರಮಾಣ ಕೊಟ್ಟವರಿಂದ ತುಂಬ ಹೃದಯದ ಧನ್ಯವಾದಗಳೊಂದಿಗೆ ನಾಟಕಕ್ಕೆ ಮಂಗಲ ಗೀತೆಯನ್ನು ಹಾಡಲು ಜಯ ಜಯ